ವಿದ್ಯಾರ್ಥಿಗಳೇ, ಈಗಾಗಲೇ ನಾನು ನಿಮಗೆ ಯಾವುದು ನಿಮ್ಮ ಪ್ರಿಪೇಟರಿ ಎಕ್ಸಾಮ್ ಯಾವಾಗ ಅನ್ನೋದನ್ನು ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಫಸ್ಟ್ ಇಯರ್ PUC ವಿದ್ಯಾರ್ಥಿಗಳಿಗೆ ಆ್ಯನ್ಯುವಲ್ ಎಕ್ಸಾಮ್ ಯಾವಾಗ ಹಾಗೂ ಪ್ರಾಕ್ಟಿಕಲ್ ಎಕ್ಸಾಮ್ ಯಾವಾಗ ಅನ್ನೋದರ ವೀಡಿಯೋಗಳನ್ನು ಮಾಡಿದ್ದೇನೆ. ಯಾರ್ಯಾರು ನೋಡಿಲ್ವೋ ತಾವುಗಳು ಆ ವೀಡಿಯೋಸ್ಗಳನ್ನು ಚೆಕ್ಔಟ್ ಮಾಡ್ಕೊಳ್ಳಿ. ಸೆಕೆಂಡ್ ಇಯರ್ PUC ಎಕ್ಸಾಮಿನೇಷನ್ 2023-24 ಈ ಒಂದು ವಿಡಿಯೋದಲ್ಲಿ ನಾವು ಸ್ಪೆಷಲ್ಲಾಗಿ ಬಂದಿದ್ದೇವೆ. ಅಂದರೆ ಸಬ್ಜೆಕ್ಟ್ ಬೇರೆದು, ಮಾಡಲ್ ಕ್ವಶನ್ ಪೇಪರು ನಿಮ್ಮ ಪ್ರಿಪೇಟರಿ ಎಕ್ಸಾಮಿಗೆ ಬರುವಂತಹ ಪೇಪರ್ ಆಗಿದೆ. ನೋಡಿ, ಬಯಾಲಜಿ ಕ್ವಶನ್ ಪೇಪರನ್ನು ನೀವು ನೋಡೋದಾದರೆ 70 ಅಂಕದ ಪ್ರಶ್ನೆ ಪತ್ರಿಕೆ ಆಗಿದೆ. ಯಾಕಂದರೆ ಇದಕ್ಕೆ 30 ಅಂಕ ಪ್ರಾಕ್ಟಿಕಲಲ್ಲಿ ನೀಡ್ತಾರೆ. ಪಾರ್ಟ್ ಎ ನಾವು ನೋಡೋದಾದರೆ 15 MCQಸ್ಗಳಿವೆ. ಹೌದಲ್ವಾ ಪ್ರೀತಿಯ ವಿದ್ಯಾರ್ಥಿಗಳೇ? ಈಸಿಯಾಗಿ ತಾವುಗಳು ಸ್ಕೋರನ್ನು ಇಲ್ಲಿ ಮಾಡಿಕೊಳ್ಳಬಹುದಾಗಿದೆ. ಸೆಕೆಂಡ್ ಮೇನನ್ನು ನೋಡೋದಾದರೆ ಮತ್ತೆ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ. ಅದು ಕೂಡ 5 ಅಂಕ, ಇಲ್ಲೇ 20 ಅಂಕಗಳು ಆಯಿತು. ನಂತರದಲ್ಲಿ ಥರ್ಡ್ ಮೇನ್ ಕ್ವಶನನ್ನು ನಾವು ನೋಡೋದಾದರೆ ಆನ್ಸರ್ ಎನಿ 5 ಅಂತ ಇದೆ. ಹೌದಲ್ವಾ? 5 ಇಂಟು 2 ಅಂದರೆ ಪ್ರತಿ ಪ್ರಶ್ನೆಗೆ 2 ಅಂಕದ ಪ್ರಶ್ನೆಗಳಾಗಿವೆ. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. 5 2s 10. ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ಪ್ರಶ್ನೆ ಪತ್ರಿಕೆ ಓದೋದು ಅಥವಾ ತೋರಿಸೋದು ಉದ್ದೇಶ ಅಲ್ಲ. ಕೆಲವೊಂದು ಮಾರ್ಗದರ್ಶನ, ಕೆಲವೊಂದು ಹಿತನುಡಿಯನ್ನು ನುಡಿಬೇಕು ನಿಮಗೋಸ್ಕರ. ಎಕ್ಸಾಮ್ ಭಾಳ ಹತ್ತಿರ ಇದೆ, ಕಷ್ಟಪಟ್ಟು ಓದಿ. ಈ ತಿಂಗಳು ಹೋಗೇ ಬಿಡ್ತು. ಹೌದಲ್ವಾ? ಡಿಸೆಂಬರ್ ಕಂಪ್ಲೀಟ್ ಆಯಿತು. ಈಗ ನಿಮ್ಮ ಇರೋದು ಜಾನ್ವರಿ ತಿಂಗಳಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇರುತ್ತೆ, ಪ್ರಿಪೇಟರಿ ಎಕ್ಸಾಮ್ಸ್ ಇರುತ್ತೆ. ಎಲ್ಲದೂ ಮುಗಿಸ್ಕೊಂಡು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ತಾವುಗಳು ರೆಡಿ ಆಗಬೇಕು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ನಿಮ್ಮ ಕಮೆಂಟ್ಸು ಹಾಗೂ ನಿಮ್ಮ ಲೈಕ್ಗಾಗಿ ನಾವು ವೇಟ್ ಮಾಡ್ತಾಯಿದ್ದೇವೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಈ ಪೇಪರನ್ನು ಕೊಟ್ಟವರಿಗೂ, ಈ ಪೇಪರನ್ನು ಪ್ರಿಪೇರ್ ಮಾಡಿದವರಿಗೂ ಎಲ್ಲರಿಗೂ ಕೂಡ ಒಂದು ಸಲ್ಯೂಟನ್ನು ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್.